ಏನಿದೆ ಡಬಲ್ಲಿಂತ್ರ ತಾಟಿಗೆ ಶಿಫ್ಟಿಂಗ್ ಇವು ಆಪರಿಗೆ ರೀ ಚಾಚಿಯರಿಗೆ ನಜ್ಮಾಗ ಜೈರಾಗ ನಸ್ರಿನ್ ಬಂದ ನಸ್ರಿನ್ಗ ಎಲ್ಲರಿಗೂ ಒಂದೊಂದು 2 ಉಂಡಿ ಹಾಕೊಡೋಣ. ಇವು ಭಾರಿ ಆಗ್ಯಾವ. ಯಾವ್ರಿ? ಸೇವುಂಡಿ. ಸೇವುಂಡಿ. ಸೇವುಂಡಿ ಸೂಪರ್ ಆಗ್ಯಾವ. ಎಲ್ಲ ಮಸ್ತ್ ಆಗ್ಯಾವ ಉಂಡಿ. ಟೇಸ್ಟ್ ಆಗ್ಯಾವ. ಆಮ್ಯಾಗ ಇನ್ನೊಂದು ಹೆಂಗೈತಿ ಎಲ್ಲ ಉಂಡಿ ದುಂಡಗಾಗ್ಯಾವ. ನಾವು ದುಂಡು ಮಾಡೀವ್ರಿ, ಅವು ದುಂಡಗಾಗಿಲ್ಲ. ಹೌದಾ? 2 ವಡ, 2 ಇಡ್ಲಿ, 2 ಬಜ್ಜಿ. ಇಡ್ಲಿ? ಸಾರಿ, ಇಡ್ಲಿ ಅಲ್ಲಲ್ಲ, ಇಡ್ಲಿ ನಿಂತವಲ್ಲ ಮತ್ ನಾನು ಚಾರ್ ಮಂಗಾತಿರು. ಏನ್ ತರಿಸ್ತೀರಿ ಚಾರ? पुग्गा हमें 5 लेके आते रो. तू बोल मा हमें 6 लेके आते रो. ಈಗ ಮಕ್ಕ ನೋಡಪ್ಪ ಈಗ ಅದ ಮಾಡ ನೋಡ ಗುಡ್ ಮಾಡ ನೋಡ್ರಿ. अभी डांस मारो. सोना हमें 10 लेके आएंगे. हमें 10 लेके आते बोल. हमें 10 लेके आते रो. हमें 10 लेके आते रो. हमें 10 लेके आते रो. ಈಗ ನಾಡಗನ ಬಾಳಕತ್ರಿ ಅರ್ಧ ಇರೇ ಎಲ್ಲ ಅಲ್ರಿ ನೀನ್ ಕೊಡು ಪುಗ್ಗಾಗೆಲ್ಲ ಹೊಡೆದಿಟ್ಲನ್ರಿ. 10 ರೂಪಾಯಿ ಮುಡಿ ತಿಂದ್ರನ್ರಿ? ತಿನ್ನೋರಿ ನಸನ ಏನ್ಮ ಕನಸಾಗ್ಬಿಟ್ಟಿ ಅಲ್ಲ. 2-3 ದಿನ ಅದ್ ಬಂದ ಇಲ್ಲ ನೀನು. ಇಲ್ಲೇ ಅದೇನಿ. ಎಲ್ಲದಿ? ಮಳ್ಯಾಗ ಕಪ್ಪಿ ಹುಡ್ಕಾತಿದ್ನಿ. ಯಾಕ ಮಳೆ ಕಡಿಮೆ ಐತಲ್ಲ, ಅದಕ್ಕೆ ಓದರ್ಸ್ಬೇಕು, ಮಳೆನ್ ಕರಿಬೇಕಂತ ಹೇಳಿ. ಉಂಡಿ ತಗೊಂಡ್ ಎನ್ನಸನ ಉಂಡಿ ಮಸ್ತ್ ಆಗ್ಯಾವ, ಚಲೋ ಆಗ್ಯಾವ. ತಿಂದೆ? ಈಗ ಖಾರದ ನಾವು ಇದ್ರ ಪುಟಾಣಿ ಮಾಡಿಲ್ಲ ಸ್ಪೆಷಲ್ ನಿಮ್ ಕಡೆ ಎಲ್ಲ ನೋಡೋಣ ನಾನು. ಚಲೋ ಆಗಿಲ್ಲ? ಚಲೋ ಆಗ್ಯಾವ. ತಿಂದಿಲ್ಲ ಅವನ? ಅದನ್ನೇನ್ ತಿಂದಿಲ್ಲ, ಇನ್ನು ಇದನ್ನ ತಿಂದಿದ್ದೆ. ಅದನ್ನ ಮಿಕ್ಸಿಗೆ ಹಾಕಿ ಮಾಡ್ತಾರ ಒಬ್ರು, ಮಾಡಾಯ್ತಂದ್ರ ಪುಡಿದನ. ನಾ ಹಂಗ ಹಿಡಿಯೋ ಕಟ್ಟಿನ ಅವನ. ಹಲ್ಗಟ್ಟೆ ಆಗ್ಲಿಲ್ಲ. ಮಸ್ತ್ ಆಗ್ಯಾವ. ಯಾರು ತಿಂದಿರ್ತಾರ ಅವನ ಸ್ಟ್ರಾಂಗ್ ಅದಾವಲ್ಲ ಹಲ್ಲ ಅಂತ ಹೆಚ್ಚಾಕ್ ಮಾಡಾಕ. ನಿಮಗೆ ಹೇಳುವಂಗಿಲ್ಲ, ಬೆಲ್ಲದೆಲ್ಲ ಚಲೋ ಮಾಡ್ತೀವಿ. ಹೌದಿಲ್ಲ ಮಮ್ಮಿ? ಈಗ ನುಂಡಿ ಪ್ಯಾಕೆಟ್ ಒಳಗೆ ಹಾಕತಿಯಲ್ಲ. ದಾದಿಯರ್ ಒಂದಿಷ್ಟು ತಗೊಂಡ್ ಹೋಗೋಣ. ದಾದಿ ಮ್ಯಾದ ಅಜ್ಜಿ ಹೋಗ್ತೀರ ಕೇಳಗ? ಉಪ್ಪರ್ ಹೋಗತ್ತಾರಂತ, ಅವ್ರ ಜೋಡಿ ನಾವು ಹೋಗೋಣ. ನಾ ಮಧ್ಯಾಹ್ನ ಹೋಗ್ಬೇಕನ್ನತ್ತಿದ್ದೆ, ಮತ್ ಮಳಿ ಬರಾಕತ್ತಲ್ಲ. ಹೌದು, ನಿಂತ ಮೇಲೆ ಹೋದ್ರಾಕ ಅಂದ್ಬಿಟ್ಟಿದ್ದೆ. ಮತ್ ಈಗ ಅವರು ಹೊಂಟಾರಂತ, ಹೋಗ್ರ ಅತ್ತ. ಅಮ್ಮ ಉಂಡಿಟ್ಕೊ ಮಿದುವನ್ನು. ಅದೇ ಶೇಂಗಾ ಉಂಡಿ ಮಿದು ಹೋದವ. ಹಾ, ಶೇಂಗಾ ಉಂಡಿ ಮಿದು ಮಾಡಿ ದಾದಿಮಾ ಸಂಬಂಧ. ಹೌದಲ್ಲ? ಬರ್ತಾವ ತಿನ್ನಾಕ. ಉಳ್ಕಿದೆಲ್ಲ ಗಟ್ಟಾಗ್ಯಾವ. ಹೌದು, ಅವ ರುಚಿ ಆಗ್ಯಾವ. ಆಮೇಲೆ ಇವು ಕಾರ್ದಾನೆ ಇವಾಗ್ಯಾವಲ್ರಿ? ಪಳದವು ಸೇವು ಪಳ್ಳಾಗ್ಯಾವ. ಹೋಗೋಣ. ಸೊ ಇವಾಗ ನೋಡ್ರಪ್ಪ, ನಾವಂತ್ರ ಈಗ ತಳಗ್ ಹೊಂಟಿವ್ರಿ. ನಾವು ಉಂಡಿ ತೊಗೊಂಡದ ನಾನು, ಸಾನಿಯಾ ಮತ್ತು ನಮ್ಮ ಮನೆಯವರು, ತಮ್ಮನ್ನ, ಚಾಚಿ, ಸುಲ್ತಾನ ಎಲ್ಲರೂ ಕೂಡ ಹೊಂಟಿವ್ರಿ ನಾವು. ಆಮೇಲೆ ಸ್ವಲ್ಪ ವಾಮಿಟ್ ಆಗತ್ತಿತ್ತಂತ್ರಿ, ಹಂಗಾಗಿ ಇಲ್ಲಿ ಪಾರಮ್ಸಿಗೆ ಬಂದು ಗುಳಿಗೆ ತೊಗೊಂಡು ಆಮೇಲೆ ORS ತೊಗೊಂಡಿವ್ರಿ. ORS ಕೊಟ್ಟು ಆಮೇಲೆ ಉಂಡಿ ಕೊಟ್ಟು ಅವಾಗ ಮಾತಾಡಿಸಿ ಬರೋಣ್ರಿ. ಇವಾಗ ಮಳೆ ಈಗ ಸ್ವಲ್ಪ ಕಡಿಮೆ ಆಯ್ತು ನೋಡ್ರಿ. ಈಗ ನಾವು ಹೋಗೊಂಬಂದು ಇಲ್ಕಂದ್ರೆ ಸಂಜೆ ಮುಂದೆ ಹತ್ತಿತ್ರಿ ಮಳೆ, ಜಲ್ದಿನ ಹೋಗ್ಬೇಕಂತ ಹೇಳಿದ್ರನ್ನ. ಈಗ ಮಳೆ ಕಡಿಮೆ ಆಯ್ತು, ಹಂಗಾಗಿ ಹೊಂಟಿವ್ರಿ ನೋಡ್ರಿ. ಥಂಡಿ ಅಂತ ಸಿಕ್ಕಾಪಟ್ಟೆ ಐತ್ರಿ. ಥಂಡಿ ಅದಕ್ಕೆ ನಾವು ಇವತ್ತು ನಮ್ಮ ಮನೆಯವ್ರು ತೊಗೊಂಡಿದ್ದೆ ಸ್ವೆಟ್ರ್ ಹಾಕೊಂಡು ಹೊಂಟಿ ನೋಡ್ರಿ. ನಾ ಇಲ್ಲತ್ತಂದ್ರೆ ಯಾವಾಗಲೂ ಸ್ವೆಟರ್ ಹಾಕೊಂಬೇಕಲ್ರಿ, ಈ ಥಂಡಿ ಸಂಬಂಧ ಸ್ವೆಟರ್ ಹಾಕೊಂಡು ಹೊಂಟೇವಿ ನೋಡ್ರಿ. ಶೇಂಗಾ ಉಂಡಿ ನಾ ಮಾಡ್ಕೊಂಡು. ಹೌದು ಅಮ್ಮ ತಗೋರಿಪ್ಪ. ಉಂಡಿರಿಪ್ಪ, ಉಂಡಿ ಮಾಡಿದ್ದೀವ್ರಿ ಪಂಚಮ ಉಂಡಿ. ಚಾಲು ಆತಲ್ವೇ? ಹ್ಞೂ ಇವತ್ತ ಚಾಲು ಹೋಗ್ಯತ್ರ ಅಲ್ಲೇ. ಹೌದು, ಇವತ್ತ ಹಾಲು ಹೋಯ್ದು. ನೀವು ವಾಂತಿ ಮಾಡ್ಕೊಂಡಂತಲ್ರಿಪ್ಪ? ನಾವ ಅಯ್ಯ ಮುಂದೆ ಬರ್ತದಲ್ಲ ಬೇರೆ ಚಲೋ ಅಲ್ರಿ? ಎಳ್ಳುಂಡಿ, ಶೇಂಗಾ ಉಂಡಿ, ಶೇಂಗಾದುಂಡಿ, ಅದರ ಕಾರ್ದಾನಿವ್ರಿ ಅವು. ಹೆಂಗಾಗ್ಯಾವಪ್ಪ? ಚಲೋ ಆಗ್ಯಾವ. ಶೇಂಗಾ ಉಂಡಿ ತಗೋ, ಶೇಂಗಾ ಉಂಡಿ ಚಲೋ ಆಗ್ಯಾವ ನೋಡ್. ಇವ ಕಾರ್ದ ನೀವು ಹರ್ಷ ತಿನ್ಲ. ಹೆಂಗ ಹರ್ಷ? ಚಲೋ ಆಗ್ಯದಲ್ಲ? ಓರಿ ಕಲ್ಲು ಉಂಡಿ ವರ್ಷ ಇದು ಈ ಡೈಲಾಗ್ ಇದ್ದದ. ಉಂಡಿ ಕಟ್ಟಿದ್ವ ಅಂದ್ರ ಕಲ್ಲು ಬೇಕ ಕಲ್ಲು ಬೇಕ. ಕಲ್ಲು ಉಂಡಿ ಕುಡಿಯಕ ತಗೊಂಡ್ಬರ್ತಾಗ ಅಲ್ವಾ ಮೆತ್ತ ಒಂದ್ ಚೀಲದಾಗ 10 ಉಂಡಿ ಬರ್ತೈತಿ, ಒಂದ ಕಲ್ಲು ಬರ್ತೈತಿ.
ದಿನ ತಿಂತಾರ ಮತ್ತೆ ಡೈಲಾಗ್ ಹೇಳೋದ್ ಹೇಳಾರ ಇವತ್ತ ಯಾವ ಕೊಟ್ಟು ಕಳ್ಸೋದ್ ಹೇಳ್ಬೇಕಲ್ವೇ ಅಂದ್ರೆ ಇದು ಕಮೆಂಟ್ ಹಾಕ್ತಾರ ನಂಗ ಉಂಡಿ ಕಮೆಂಟ್ ಅವು ಉಂಡಿ ಕಮೆಂಟ್ ಒಂದ್ ಚಲೋ ಗುಂಡ್ಕಲ್ಲು ಒಂದ್ ಉಂಡಿ ಕುಡಿಸಿ ಒಂದ್ ಚೀಲ್ದಾಗ ಹಾಕ್ಕೊಂಡ್ ಬಂದ್ಬಿಡ್ತಾಗ ಮತ್ ಜಜ್ಬೇಕಲ್ಲ ಹೌದ್ರಿಪ್ಪ ಈ ಪಂಚಮಿಗೆ ಮಾಡಿದ್ದ ಮುಂದಿನ ಪಂಚಮಿ ಮಟ್ಟ ಆರಾಮ್ ತಿನ್ಬೇಕು. ಆರಾಮ ತಿನ್ನೋದ ತಿನ್ನೋರ್ ಬಿಡ್ ನೀವು ಹೊಡ್ಕೊಂಡೆ ಇವ್ ನೋಡ್ರಿಪ್ಪ ಟೈಮ್ ಆಗ್ಲೇ 10 ಗಂಟೆಗೆ ಹಾಕ್ಬಂತ್ರಿ ಈಗ ಬಂದಿರಿ ನಾವು ಮನೆಗೆ ಬಂದ ತಕ್ಷಣ ಇಲ್ಲಿ ಅನ್ನ ಇಟ್ಟಿದ್ದೇನ್ರಿ ಅದಕ್ಕೆ ಅನ್ನಕ್ಕೆ ಇಟ್ಟಿರಿ ನಾನು ಇದು ಸ್ವಲ್ಪ ಬಜಿ ಇಟ್ಟು ತೆಗೆದಿಟ್ಟಿದ್ದೆ ರೀ ಅವು ಈಗ ಥಂಡಿ ಅಲ್ರಿ ತಣ್ಣನ ಮಾಡಿ ಬಂದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿದ್ದೆ ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟ ಮಾಡಿದ್ದೆ ನಾ ಮಧ್ಯಾಹ್ನ ಈಗ ಇದಿಷ್ಟು ಮಾಡನ್ರಿ ನಮ್ಮ ಚಾಚಾನು ಬಂದಾರೆ ಅವ್ರಿಗೊಂದು ಹೋಗಿ ಬಿಸಿ ಬಿಸಿ ಕೊಟ್ಟು ಬರೋಣಂತ್ರಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟೀನಿ ಎಣ್ಣೆ ಕಾಯ್ತಂದ್ರೆ ಮಾಡ್ತೇನೆ ಸನಿಯಾ ರೆಡಿ ಅದ ಸ್ಕೂಲ್ಗೆ ಇವತ್ತೆಲ್ಲರೂ ಸ್ಕೂಲ್ ಸುಟಿ ಕೊಟ್ಟವ್ ನಿಮ್ಮ ಯಾಕೆ ಚಾಲು ಕೊಟ್ಟ ಐಟಾರ ನಿನ್ನೆ ಸುಟಿ ಕೊಟ್ಟ ನಿಮ್ಮ ಸುಟಿ ಕೊಟ್ಟಿದ್ರು ಆ ಸುಟಿ ಒಳಗೆ ಈಕಿನೂ ಎಂಜಾಯ್ ಮಾಡ್ಯಾರ ನಾನು ಎಂಜಾಯ್ ಮಾಡ್ಯಾನ ಇವತ್ತು ನಿಮ್ಮ ಸ್ಕೂಲ್ ಇಟ್ಟಾರ ಇವತ್ತೆಲ್ಲ ಹುಡುಗರು ಶಾಲೆನ ರಜಾ ಕೊಟ್ಟಾರ ಅದಿಲ್ಲ ನಮ್ಮ ಸ್ಕೂಲ್ ಡಿಫ್ರೆಂಟ್ ಐತಿ ಹೌದು ರೆಡಿ ಅದ ಸ್ಕೂಲ್ಗೆ ಇವತ್ತೆಲ್ಲರೂ ಸ್ಕೂಲ್ ಸುಟಿ ಕೊಟ್ಟವ್ ನಿಮ್ಮ ಯಾಕೆ ಚಾಲು ಕೊಟ್ಟ ಐಟಾರ ನಿನ್ನೆ ಸುಟಿ ಕೊಟ್ಟ ನಿಮ್ಮ ನಮ್ದು ನಿನ್ನೆ ಸುಟಿ ಕೊಟ್ಟಿದ್ರು ಆ ಸುಟಿ ಒಳಗೆ ಈಕಿನೂ ಎಂಜಾಯ್ ಮಾಡ್ಯಾರ ನಾನು ಎಂಜಾಯ್ ಮಾಡ್ಯಾನ ಇವತ್ತು ನಿಮ್ಮ ಸ್ಕೂಲ್ ಇಟ್ಟಾರ ಇವತ್ತೆಲ್ಲ ಹುಡುಗರು ಶಾಲೆನ ರಜಾ ಕೊಟ್ಟಾರ ಅದಿಲ್ಲ ನಮ್ಮ ಸ್ಕೂಲ್ ಡಿಫ್ರೆಂಟ್ ಐತಿ ಹೌದು ಮಳೆ ಮಾಡಾತ್ ಸನೆ ಮಳೆ ಬರ್ತತ ನನಗೆ ಛತ್ರಿ ತಗೊಂಡ್ ಹೋಗಿ ನೋಡಲ್ ಮಾಡ ಒಂದಂತರ ಛತ್ರಿ ನೀವು ಕೆಡಿಸೇ ಬಿಟ್ಟಿರಿ ಅವು ಎಂತ ಛತ್ರಿ ತಗೋಬೇಕ ನಮಗಂತರ ಗೊತ್ತನ ಆಗೋಲ್ವ ಅವು ಇದು ಏರ್ಸಕ್ ಬರೋಲ್ತು ಏನಿಲ್ಲ ಕಡ್ಡಿ ಇದಾಗ್ಬಿಟ್ಟವು ಹಿಡ್ಕೊಂಬಿಟ್ಟವು ಅವನು ಮತ್ತೆ ಅಲ್ಲಿ ಅಂಗಡಿ ತಗೊಂಡಿವಿ ನಾವು ಅಲ್ಲಿ ಹೊರಗೆ ಹಚ್ಚಿದ್ವಿ ಇರ್ತಾವ ಬಿಡು ಅಂಥೇಳಿ ಅಂಗಡಿ ತಗೊಂಡ್ರ ಅವು ನೋಡಲ್ಲ ಅಂಗಡಿಯಾಗಿನ ಎಲ್ಲ ಕಡ್ಡಿ ಎಲ್ಲ ಅಳಗಾಡಕತ್ತವು ಅವು ಎಂಥ ಕ್ವಾಲಿಟಿ ತಗೋಬೇಕನ ನೋಡಿಲ್ಲ ಇದು ಮುರಿದ ಬಿಟ್ಟತಿ ಅದೇನು ಅದಂತ್ರ ಹಿಂಗೆ ಏರ್ಸಕನ ಬರೋಲ್ತದ ಜಾಮ್ ಆಗ್ಬಿಟ್ಟದ ಎಷ್ಟು ಚಲೋ ಆಗಿತ್ತು ಇಬ್ರಿಗೂ ನನ್ನ ಛತ್ರಿ ಹೋಲ್ಬಿಡು ಅದನ್ನ ಕಿತ್ಗಿಟ್ಟು ಮತ್ತೆ ನೀನು ಬರವಲ್ತು ಬಿಡೋದು ನಾವು ಮೊನ್ನೆ ಎಷ್ಟು ಟ್ರೈ ಮಾಡಿದ್ದೀವಿ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ ನಮ್ದು ಇನ್ನಿಲ್ರಿ ಮಾಡ್ಬೇಕ್ರಿ ಎಲ್ಲ ರೆಡಿ ಮಾಡಿಟ್ಟೇನ್ರಿ ಚಾನು ರೆಡಿ ಮಾಡೀನಿ ಆಮೇಲೆ ಹಾಲು ಬಿಸಿ ಮಾಡೀನಿ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಿಂದೆಲ್ಲ ಕಸ ಹೊಡೆದು ಬಾಗ್ಲೆಲ್ಲ ತೊಳೆದು ಆಮೇಲೆ ಒಳಗೆ ಬಂದು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳ್ಕೊಂಡು ಚಾ ಅದನ್ನೆಲ್ಲ ಇಟ್ಟು ಸಾನಿಯಾಗಿ ತಲೆ ಬಚ್ಚಿದ್ದೆ ರೀ ಆಕೆ ಎಲ್ಲ ರೆಡಿಯಾಗಿ ಚಾ ಕುಡ್ದು ಹೋದ್ರಿ ಇವತ್ತು ತಮ್ಮನ ಸ್ಕೂಲ್ ಇಲ್ರಿ ತಮ್ಮನ ಇವತ್ತು ಮನ್ಯಾಗ ಇರ್ತಾಳ್ರಿ ಹಾಗಾಗಿ ನಾ ಏನು ಅಡುಗೆ ಮಾಡಿಲ್ರಿ ರಾತ್ರಿ ಸ್ವಲ್ಪ ಅನ್ನ ಸಾರು ಇದ್ರಿ ಅದನ್ನ ಬಿಸಿ ಮಾಡೀನಿ ರೀ ಇವಾಗ ನಾಷ್ಟಕ್ಕೆ ಸ್ವಲ್ಪ ಅವಲಕ್ಕಿ ಮಾಡ್ಬೇಕ್ರಿ ಅವಲಕ್ಕಿ ಮಾಡ್ತೀನಿ ಅದು ಅನ್ನ ಸಾರು ಸ್ವಲ್ಪ ಬಿಸಿ ಮಾಡಿಟ್ಟುಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಟೈಮ್ ಆರಾಮ್ ಊಟ ಮಾಡ್ಬೋದ್ರಿ ನಾವು ನೋಡ್ರಿ ಈಗ ಸಾರು ಬಿಸಿ ಇಟ್ಟೇನ್ರಿ ಹಿಂಗೆ ಬಿಸಿ ಮಾಡಿಟ್ಟಿಪ್ಪ ಅಂತಂದು ಹೇಳಿದ್ರೆ ಅದು ಏನಾಗಂಗಿಲ್ಲ ರೀ ಈಗ ಮಾಡ್ದಾರ್ಗತೆ ಇರ್ತೈತೆ ಸಾರು ಸ್ವಲ್ಪ ಬಿಸಿ ಮಾಡೋದು ಏನಾದ್ರು ಅಕಸ್ಮಾತ್ ಮರ್ತು ಬಿಟ್ಟಿಪ್ಪ ಅಂತಂದು ಹೇಳಿದ್ರೆ ಅದು ಏನಾಕತ್ತಪ್ಪ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನ ಊಟ ಮಾಡೋ ಟೈಮಿಗೆಲ್ಲ ಹಳಸ್ಲು ಬಂದ್ಬಿಡ್ತೈತೆ ರೀ ಹಾಗಾಗಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಇರಲಿ ರೀ ಅದನ್ನ ಮೊದಲು ಬಿಸಿ ಮಾಡ್ತೀವಿ ನಾವು ಇಲ್ಲಿ ನೋಡ್ರಿ ಬುಟ್ಟಿ ಒಳಗೆ ಸ್ವಲ್ಪ ತಳದಾಗ ಸ್ವಲ್ಪ ನೀರು ಹಾಕಿ ಮ್ಯಾಲೆ ಅನ್ನ ಹಾಕಿ ಬಿಸಿ ಮಾಡಿದ್ವಿ ಅಂದ್ರೆ ಬಿಸಿ ಆಗ್ಬಿಡ್ತೈತಲ್ರಿ ಏನು ವೇಸ್ಟ್ ಕೆಡಂಗಿಲ್ರಿ ನೀವು ಸಂಜೆ ಮಟ್ಟ ಆರಾಮ್ ಊಟ ಮಾಡ್ಬೋದ್ರಿ ಆ ಥರ ಇರ್ತೈತ್ರಿ ಈಗ ಅವಲಕ್ಕಿ ಮಾಡೋಣ್ರಿ ಈಗ ನೋಡ್ರಿ ನಾ ಇಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಹಾಕ್ತೇನೆ ರೀ ಈಗ ಹಸಿಮೆಣಸಿನ್ಕಾಯಿ ಇದ್ದು ಭಾಳಷ್ಟು ಅವನು ಈಗ ತೊಳ್ಕೊಂಡು ಅವನ್ನೆಲ್ಲ ತುಂಬಿಸೋಸ್ಕೊಂಡು ಅವ್ನು ಒಂದ್ರಾಗ ಎರಡು ಈ ಥರ ಮುರಿದೀನಿ ರೀ ಮುರಿದಿವನ್ನ ಎಣ್ಣೆ ಹಾಕಿ ಚಲೋ ಕೆಂಪಂಗೆ ಹುರಿದೀನಿ ರೀ ಈಗ ನೋಡ್ರಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಕರಿಬೇವು ಕೊತ್ತಂಬರಿ ಅದಕ್ಕೆ ಸ್ವಲ್ಪ ಇದನ್ನ ಹಾಕೀನಿ ಉಪ್ಪು ಹಾಕೀನಿ ರೀ ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಂತೀನಿ ರೀ ಆಮೇಲೆ ಇಲ್ಲಿ ನೋಡ್ರಿ ಶೇಂಗಾ ಮತ್ತು ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲಕ್ಕಿಂತ ಕಡಿಮೆ ರೀ ಅಷ್ಟು ಕೊಬ್ಬರಿನ ಇವನು ಹುರಿದಿಟ್ಟೀನಿ ರೀ ಇವು ಎದಕ್ಕಪ್ಪ ಅಂತಂದು ಹೇಳಿದ್ರೆ ಹೀರಿಕಾಯಿ ಎಣ್ಣೆಗಾಯಿ ಮಾಡಾಕತ್ತೀನಿ ರೀ ಅದಕ್ಕೆ ಬೇಕು ರೀ ಹಂಗೆ ಫಸ್ಟ್ ಇದನ್ನು ಹಾಕ್ಕೊಂತೀನಿ ರೀ ಹಸಿ ಖಾರ ಅದ್ರೊಳಗನ ಇದನ್ನು ಪುಡಿ ಮಾಡ್ಕೊತೀನಿ ರೀ ಈಗ ನೋಡ್ರಿ ನಾನು ಹಸಿ ಮೆಣಸಿನ್ಕಾಯಿ ಚಟ್ನಿನ ಈ ಥರ ಪೂರ ಸಣ್ಣ ಆಗ್ಬೇಕು ಅನ್ನೋಂಗೆ ಏನಿಲ್ಲ ರೀ ಸ್ವಲ್ಪ ಅಬ್ಡಿ ಜಬಡ ಇದ್ರೆ ನಡಿತೈತೆ ರೀ ಇದೇ ಥರನ
ಅರ್ಧ ಒಂದು ಸೈಡ್ ತಕ್ಕೊಂಡ್ರೆ ಒಂದು ಕೊಟ್ಟ ಒಳಗೆ ಪೂರ ತಕ್ಕೊಂಡಿಲ್ರಿ ಇದರ ಸ್ವಲ್ಪ ಬಾಕಿ ಐತ್ರಿ. ಈಗ ಇದ್ರೊಳಗೆ ನೋಡ್ರಿ ಇಲ್ಲಿ ಏನು ಹುರಿದಿಟ್ಟಿದ್ನಲ್ರಿ ಶೇಂಗಾ ಕೊಡ್ರಿ ಅದನ್ನ ಹಾಕೊಳತ್ತೈತ್ರಿ. ಆಮೇಲೆ ಇದು ಗುರಾಳ್ ಪುಡಿ ರೀ. ಗುರಾಳ್ ಪುಡಿ ಇರಲಿಲ್ಲ ಅಂದ್ರೆ ಗುರಾಳ್ ಇದ್ರೆ ಅವನು ಸ್ವಲ್ಪ ಬಿಸಿ ಮಾಡ್ಕೊಂಡು ಇದ್ರ ಜೋಡಿನ ಹಾಕೊಂಡು ನೀವು ಮಿಕ್ಸಿಗೆ ಹಾಕೋಬೋದ್ರಿ. ಈಗ ಇದನ್ನ ಮಿಕ್ಸಿಗೆ ಹಾಕೊಂತೀನಿ ರೀ ನಾನು. ಇವ ನೋಡ್ರಿ ಇಲ್ಲಿ ಒಂದು 1/4 kg ಹೀರಿಕಾಯಿ ಇದ್ದು ರೀ. ಅವ್ನು ಹೀರಿಕಾಯಿ ನೋಡ್ರಿ ಈಗ ಸ್ವಚ್ಛ ತೊಳೆದು ಮ್ಯಾಗಿಂದ ಎಲ್ಲ ಸಿಪ್ಪಿ ತೆಗೆದು ಈಗ ಈ ಥರನ ಕಟ್ ಮಾಡಿಟ್ಟಿನಿ ರೀ. ಮತ್ತು 4 ಭಾಗ ಮಾಡಿಟ್ಟಿನಿ ರೀ. ಹಿಂಗೆ ಎಣ್ಗಾಯಿ ಮಾಡ್ಬೇಕಂತ ಹೇಳಿದ್ರೆ ಬದ್ನೆಕಾಯಿ ಆಗಲಿ ಹೀರಿಕಾಯಿ ಆಗಲಿ ಇದೇ ಥರ ಕಟ್ ಮಾಡ್ಬೇಕು ರೀ. ಅಷ್ಟನ್ನೇ ಈ ಥರ ಕಟ್ ಮಾಡಿ ಇಟ್ಟಿನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ಈಗ ಮಸಾಲೆ ಏನು ಅರ್ದಿದ್ನಲ್ರಿ ಅದಕ್ಕೆ ಏನು ಹಾಕಿನಪ್ಪ ಅಂದ್ರೆ ಉಪ್ಪು ಹಾಕೀನಿ, ಅರ್ಶಿನ ಪುಡಿ, ಆಮೇಲೆ ಸ್ವಲ್ಪ MTR ಸಾಂಬಾರು ಪುಡಿ ಹಾಕೀನಿ. ಇದಂತೂ ನಿಮ್ಗೆ ಅರ್ಧದ್ದು ಗೊತ್ತೈತ್ರಿ. ಶೇಂಗಾ ಮತ್ತು ಕೊಬ್ಬರಿ ಗುರಾಳ್ ಪುಡಿ ಹಾಕಿ ಅರ್ದಿಟ್ಟಿದ್ದೆ ರೀ ನಾನು. ಈಗ ಇದನ್ನು ಪೂರ ಮಿಕ್ಸ್ ಮಾಡಿ ಇದ್ರೊಳಗೆ ತುಂಬನ್ರಿ ಹೀರಿಕಾಯಿ ಒಳಗೆ. ಇಲ್ಲಿ ನೋಡ್ರಿ ಈಗ ಹೀರಿಕಾಯಿ ಅಷ್ಟಕ್ಕೂ ಈಗ ತುಂಬಿಟ್ಟಿರಿ ನಾನು. ಇವು ಸಣ್ಣ ಸಣ್ಣ ಪೀಸ್ ಉಳ್ದವಲ್ರಿ ಅದ್ರೊಳಗೆ ಮಸಾಲೆ ಹಾಕ್ತಲ್ರಿ ಅವು ಕುದಿಯೋ ಮುಂದೆ ಹಾಕಿದ್ರೆ ನಡಿತೈತ್ರಿ ಅವು. ಆಮೇಲೆ ಇಷ್ಟು ಮಸಾಲೆ ಉಳ್ದೈತ್ರಿ. ಫಸ್ಟ್ ಈಗ ಏನಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಬಾಳಿಗೆ ಕಾಯಿ ಹಾಕಿರ್ತೀನಿ ರೀ. ಅದ್ರೊಳಗೆ ಎಣ್ಣೆ ಹಾಕಿ ಈಗ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ರೀ. ಅದು ಒಗ್ಗರಣೆ ಕೊಡೋಣ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಸಾಸಿವೆ ಜೀರಿಗೆ ಹಾಕಿದೆ. ಅವು ಈಗ ಚಲೋ ಹೊತ್ತಂಗೆ ಬಿಸಿ ಆಗ್ಯಾರ. ಈಗ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಚಲೋ ಹೊತ್ತಂಗೆ ಫ್ರೈ ಮಾಡಂತ ಅವನ್ನ ಕೆಂಪಗೆ ಆಗೋರ್ಗೆ. ಹಸ್ಕೋಬೇಕಂದ್ರೆ ಪಲ್ಯದೊಳಗೆ ಕರ ಅಂತವ್ರಿ. ನೋಡ್ರಿ ಇವಾಗ ಉಳ್ಳಾಗಡ್ಡೆ ಫ್ರೈ ಆದ್ಮೇಲೆ ಈಗೇನು ತುಂಬಿದ್ದೇನ್ರಿ ನಾನು ಹೀರಿಕಾಯಿ ಹಾಕಿ ಈಗ ಎಣ್ಣೆ ಒಳಗೆ ಅವನು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಸಡನ್ಲಿ ನೀರು ಹಾಕ್ಬಾರ್ದ್ರಿ. ಈಗ ನೋಡಿರಿ ಇದನ್ನು ಚಲೋ ಹೊತ್ತಂಗೆ ಎಣ್ಣೆ ಒಳಗನ ಸ್ವಲ್ಪ ಹೊತ್ತು ಕೈ ಆಡ್ಕೊಂತ ಹೀರಿಕಾಯಿ ಕುದಿಸ್ಕೊಳ್ರಿ. ಎಣ್ಣೆ ಒಳಗನ ಅಂದ್ರೆ ರುಚಿ ಹಾಕೋದು ಏನು ಲಘು ಕುದ್ದು ಬಿಡ್ತಾವ್ರಿ. ಯಾಕಂದ್ರೆ ಹಿಂಗೆ ಎಣ್ಗಾಯಿ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ ಹೀರಿಕಾಯಿ ಸ್ವಲ್ಪ ಎಳೆ ಇದ್ದದ್ದು ತೊಗೊಂಡ್ಬಿಡ್ಬೇಕ್ರಿ. ಬಲ್ತದ ಹೀರಿಕಾಯಿ ಟೇಸ್ಟ್ ಆಗಂಗಿಲ್ಲ ರೀ. ಹೀರಿಕಾಯಿ ಫ್ರೈ ಆದ್ರಿ. ಇದು ಮತ್ತೇನಪ್ಪ ಅಂತ ಹೇಳಿದ್ರೆ ಅದು ಮಸಾಲೆ ಏನು ಮಿಕ್ಕಿತ್ತಲ್ರಿ ಜಾರ್ ಒಳಗೆ ಅದನ್ನ ಈಗ ಇದ್ರೊಳಗೆ ಹಾಕಿ ಕಾಯಿಡೋದ್ರಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಕುದಿಲ್ರಿ ಮಸಾಲೆ ಎಲ್ಲ. ನೋಡ್ರಿ ನಾವು ಅದಕ್ಕೆ ಟಮಾಟೆ ಹಣ್ಣು ಅದು ಏನು ಯೂಸ್ ಮಾಡಿಲ್ರಿ. ನಾವು ಟಮಾಟೆ ಹಣ್ಣು ಹಾಕ್ಲೂಬಾರ್ದ್ರಿ. ಅದ್ರ ಬದಲು ಹುಣಸೆಹಣ್ಣು ಇರ್ತೈತಲ್ರಿ ಹುಣಸೆಹಣ್ಣು ನೆನೆ ಹಾಕಿರ್ಬೇಕು ರೀ. ಹುಣಸೆಹಣ್ಣು ಈ ಥರ ಎಲ್ಲ ನೆನ್ಮೇಲೆ ಇದನ್ನು ಈ ಥರ ಕ್ಯೂಸ್ಕೊಂಡು ಅದ್ರ ರಸ ನಿಮ್ಗೆ ಎಷ್ಟು ಹುಳಿ ಬೇಕಲ್ರಿ. ಭಾಳ ಹುಳಿ ಅಲ್ರಿ, ಟೇಸ್ಟ್ ನೋಡಿ ಹಾಕೋರಿ. ಹುಣಸೆಹಣ್ಣು ಹುಳಿ ಭಾಳ ಟೇಸ್ಟ್ ಕೊಡ್ತೈತ್ರಿ. ಹಾಗಾಗಿ ಈಗ ಹುಣಸೆಹಣ್ಣಿಂದ ಹುಳಿ ಹಾಕ್ತೀನಿ ನೋಡ್ರಿ ಅದಕ್ಕೆ. ಇದು ನೋಡ್ರಿ ಈಗ ಮಸಾಲೆ ಎಲ್ಲ ಚಲೋ ತಂದು ಕುದಿಯಾಗತ್ತೈತ್ರಿ. ಹುಣಸೆಹಣ್ಣಿನ ಹುಳಿನೂ ಹಾಕಿದ್ದೆ ರೀ. ಮತ್ತು ಈಗೇನು ಸ್ವಲ್ಪ ನೀರು ಹಾಕೀನಿ ನಾನು. ಇದು ಸ್ವಲ್ಪ ಗ್ರೇವಿ ಭಾಳ ಬೇಕಂತವ್ರು ಸ್ವಲ್ಪ ಹೆಚ್ಚಿಗೆ ನೀರು ಹಾಕೋರಿ. ನಮಗೆ ಗಟ್ಟಿ ಇರ್ಬೇಕಪ್ಪ ಅಂತಂದು ಹೇಳಿದವ್ರು ಕಡಿಮೆ ನೀರು ಹಾಕೋರಿ. ಇಲ್ಲಿ ನೋಡ್ರಿ ಈಗ ಕುದಿಯೋಕನ ಬೇಕ್ರಿ. ಕುದಿಯೋ ಎಷ್ಟು ಹೀರೆಕಾಯಿ ಕುದಿಬೇಕಲ್ರಿ ಹಾಗಾಗಿ ಅಷ್ಟನ್ನು ನೀರು ಹಾಕೀನಿ ನಾನೀಗ. ಇದು ಕುದ್ಮೇಲೆ ಗಟ್ಟಿ ಆಗ್ತೈತ್ರಿ ಇದು. ಈಗ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ. ಇದು ನೋಡ್ರಿ ನಾನಿಷ್ಟು ಬೆಲ್ಲ ಹಾಕೇನ್ರಿ. ಹುಳಿ ಹಾಕಿದಂದ್ರೆ ಅದಕ್ಕೆ ಬೆಲ್ಲ ಇರಬೇಕ್ರಿ. ಬೆಲ್ಲ ಇತ್ತಪ್ಪ ಅಂತ ಹೇಳಿದ್ರೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಆಗ್ತೈತ್ರಿ. ಇದು ಅನ್ನದೊಳಗೆ ಆಮೇಲೆ ರೊಟ್ಟಿ ಒಳಗೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ರೊಟ್ಟಿ ಒಳಗನ ಭಾಳ ಟೇಸ್ಟ್ ಆಗದ್ರಿ ಇದು. ಆಮೇಲೆ ಚಪಾತಿ ಒಳಗನು ಚಲೋ ಆಗ್ತೈತ್ರಿ. ಇದು ಗ್ರೇವಿ ಐತಲ್ರಿ ಅನ್ನದೊಳಗೆ ಸೂಪರ್ ಆಕತ್ರಿ. ಈ ಥರ ಮಾಡ್ಕೋಬೋದು ನೋಡ್ರಿ. ಹೀರೆಕಾಯಿ ಮನೆ ಒಳಗಿದ್ದಪ್ಪ ಅಂತಂದು ಹೇಳಿದ್ರೆ ಇಲ್ಲಾಂದ್ರೆ ಈ ಥರ ಹೀರೆಕಾಯಿ ಎಣ್ಗಾಯಿ ತಿನ್ಬೇಕಂದ್ರೆ ರಸ ತೊಗೊಂಬಂದು ಈ ಥರ ಮಾಡ್ಕೊಂಡ್ರಿಪ್ಪ ಅಂದ್ರೆ ಸೂಪರ್ ಅನ್ಸುತ್ತೆ. ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಇದ್ರ ಮೇಲೆ ಒಂದು ತಾಟ್ ಮುಚ್ಚಿ ಇರಮ್ಮ. क्या कर रही थी मतलब मम्मू पकाई क्या भी क्या पकाई दाल मम्मू दाल सब्जी पकाई क्या मत भी हम ना जर देती लेकर जा माँ ये कहाँ जा रही है नीचे नक्का यहाँ से फिर बोल माँ कौन जाते गाँव का तू जाती है तू भी जाती है कौन से गाँव का हाँ हाँ भी मई हूँ माँ मुझे बुला जाती है भी नाना भी नाना मई भी तमन्ना आंटी आते हैं माँ बुला जाती है वाले शानी है सोना तू मयूर तू जाती तू बुलाक नहीं जाती ये सोने नकुला मैंने बुलाक नहीं जाती कहते मुझे देखा हमारे सोनू कितनी शानी बुला लग जाती कहते मुझे रखने में सोना हाय बोल माँ सब जने कभी हाय फ्रेंड्स बोल तू बोल मयूर
ಹೋಗ್ದೇವ್ ತೂದೆ ಮೇರೆ ತೂದೆ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.